ಹರಿ ಏನ್ ಮಾಡ್ತಿದ್ದೀರಾ ನೀವು? ಮೇಡಮ್ ನಾನೇನ್ ಮಾಡ್ತಿದ್ದೀನಿ? ಇವ್ರ ತಾನೇ ಮಾತು. ಸುಮ್ಮನಿದ್ಬಿಡಿ. ಏನಮ್ಮ ಚಂದನ, ನಿಮ್ಮಪ್ಪ ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಿಂಗಿಲ್ವಾ? ಹಾಗೇನಾರ ಇತ್ತು ಅಂತ ದಯವಿಟ್ಟು ಇಲ್ಲಿಂದ ಹೊಟ್ಟೋಗ್ಬಿಡಮ್ಮ. ಮೇಡಮ್ ಪ್ಲೀಸ್ ಹೇಳ್ಬೇಡಿ, ನಿಮ್ಮ ತಂದೆಯವ್ರಿಗೇನೂ ಆಗಲ್ಲ. ಅವ್ರ ಕೋಪ ಕಮ್ಮಿ ಆದ್ಮೇಲೆ ನಾನೇ ನಿಮ್ಮನ್ನು ಕರ್ಕೊಂಡು ಬರ್ತೀನಿ. ಇವಾಗ ಬನ್ನಿ ಹೋಗೋಣ, ಇಲ್ಲಿರೋದು ಸರಿ ಅನ್ಸಲ್ಲ. ಬನ್ನಿ. ಕರ್ಕೊಂಡೋಗವಳನ್ನ, ನಾಚಿಕೆ ಇಲ್ದವಳು ಮನೆವರೆಗೂ ಬಂದಿಯಾಳೆ. ದಾಸ್ ಏನಾಯ್ತು? ಯಾಕೆ ಹಿಂಗ್ ಕೂಗಾಡ್ತಿದ್ಯಾ? ಅಮ್ಮ ಅಮ್ಮ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಯಾಕೆ ನಮ್ಮ ಹೊಟ್ಟೆ ಹೊಸಕ್ ಬಂದ್ರೆ? ಅಮ್ಮ ಅನ್ಬೇಡ ನೀನು. ನಿಮ್ಮಪ್ಪ ಜೀವ ತೆಗಿಯಕ್ ಹುಟ್ಟಿದ್ಯಲ್ಲೇ, ನಿನ್ಗೇನ ನಾನು ಜನ್ಮ ಕೊಟ್ಟಿದ್ದು. ಹೋಗೆ. ಅಮ್ಮ ಇಲ್ಲಮ್ಮ. ಮಾತಾಡ್ಬೇಡ ನೀನು. ನಿನ್ ಮುಖ ನೋಡಕ್ಕೂ ನಮ್ಗೆಲ್ಲ ಅಸಹ್ಯ ಆಗುತ್ತೆ. ಹೊಟ್ಟೋಗ ಇಲ್ಲಿಂದ. ಏನಪ್ಪ ಉಣ್ಣು ಮನೆಗ್ ದ್ರೋಹ ಬಗ್ಗೆ ಅಂತ ಯಾರಪ್ಪ ನಿನ್ಗೆ ಹೇಳ್ಕೊಟ್ಟಿತ್ತು? ಇದನ್ನೇ ನಾನು ಈ ಮನೇಲಿ ನಿನಗೆ ಕಲ್ಸಿರೋದು. ನಿನ್ನ ನಂದು ಏನ್ ಪ್ರಯೋಜನ? ನಮ್ಮನೆಯಲ್ಲೇ ಸರಿ ಇಲ್ದೆ ಇರ್ಬೇಕಾದ್ರೆ ಏಯ್ ಇವ್ರನ್ನ ನಂಬ್ಕೊಂಡು ಬದುಕಿರ್ಬೇಕಾದ್ರೆ ನಮ್ಮನ್ನೆಲ್ಲ ಸಾಯಿಸ್ಬಿಟ್ಟಲ್ಲೇ. ನಿನ್ ತಾಳಿಗೋಸ್ಕರ ನನ್ ತಾಳಿನ ತೆಗೆದಕ್ಕೆ ಹೊಟ್ಟಿದ್ಯಲ್ಲೇ. ಹಾಳಾಗ್ ಹೋಗು. ನನ್ ಕಣ್ ಮುಂದೆ ನಿಂತ್ಕೋಬೇಡ. ಹೋಗೆ. ಅಮ್ಮ ಅಮ್ಮ ಪ್ಲೀಸ್ ನನ್ ಮಾತು ಕೇಳು. ನಾನು ಇವ್ರನ್ನ ಇವಳನ್ನ ಮೊದ್ಲು ಕಳಿಸು. ಹೇಯ್ ನಡಿಯ. ಒಂದ್ ನಿಮಿಷ ಇರ್ರಿ. ಚಂದು ಬಾ ನನ್ ಜೊತೆ. ಅದಕ್ಕೆ ಪ್ಲೀಸ್ ನನ್ನ ಅಪ್ಪನ ಹತ್ರ ಮಾತಾಡ್ಬೇಕು. ಮಾತಾಡದ? ನಿನ್ನ ಗಾಳಿನೂ ಅವ್ರಿಗೆ ಸೋಕಕ್ ಬಿಡಲ್ಲ. ನಡಿಯ. ಚಂದು ನನ್ ಮಾತ್ ಕೇಳು. ಬಾ ಬಾ ಚಂದು. ನೀವೆಲ್ಲ ಏನ ದರಿದ್ರದವಳ ಮಕ್ಕ ನೋಡ್ತಾ ಇದ್ದೀರಾ? ಬನ್ನಿ ಒಳಗಡೆ. ಅಮ್ಮ ಅಳ್ಬೇಡ ಚಂದು, ಮಾವನ್ಗೇನೂ ಆಗಲ್ಲ. ಆದ್ರೆ ಈಗ ನೀನ್ ಇಲ್ಲಿಂದ ಹೋಗೋದೇ ಸರಿ. ಪ್ಲೀಸ್ ಹೊರಟೋಗ್ಬಿಡು. ಅದಕ್ಕೆ ಪ್ಲೀಸ್ ನನ್ನ ಅಪ್ಪನ ಹತ್ರ ಮಾತಾಡ್ಬೇಕು. ಅವ್ರಿಗೆಲ್ಲ ಹೇಳ್ಬೇಕು. ಮೊದ್ಲೇ ನಿನ್ ಮೇಲೆ ಎಲ್ಲರೂ ಕೋಪ ಮಾಡ್ಕೊಂಡಿದ್ದಾರೆ. ಈಗ ನೀನ್ ಏನೇ ಮಾತಾಡೋಕ್ ಟ್ರೈ ಮಾಡಿದ್ರು ಕೋಪ ಹೆಚ್ಚಾಗುತ್ತೆ ವಿನಃ ಕಮ್ಮಿ ಆಗಲ್ಲ. ಇಲ್ಲಿರೋರ್ಗೆ ಯಾರಿಗೂ ಮನ್ಸ ಇಲ್ಲ ಅಂತ ಪ್ರೂವ್ ಆಗೋಯ್ತು. ಮನೆ ಮಗಳಿಗೆ ಹೆತ್ತವ್ರನ್ನ ನೋಡೋಕೆ ಅವಕಾಶ ಇಲ್ಲ ಅಂದ್ರೆ ಏನ್ರಿ ಅರ್ಥ? ನೋಡಿ ಹರಿ, ನೀವ್ ತಪ್ಪು ಮಾಡಿ ಬೇರೆಯವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡಿ. ನೀವ್ ಮೋಸ ಮಾಡಿ ಚಂದುನ ಕರ್ಕೊಂಡು ಹೋಗಿಲ್ಲ ಅಂದಿದ್ರೆ ಇವತ್ ನಮ್ಮ ಮಾವ ಚೆನ್ನಾಗೇ ಇರ್ತಿದ್ರು. ಹಲೋ ಒಂದ್ ನಿಮಿಷ, ನಾನು ಯಾರಿಗೂ ಮೋಸ ಮಾಡಿಲ್ಲ. ಸಾಕು, ಮತ್ತೆ ಏನು ಹೇಳೋಕ್ ಬರ್ಬೇಡಿ. ಮೊದ್ಲು ಚಂದನನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ. ದಯವಿಟ್ಟು ಕರ್ಕೊಂಡು ಹೋಗಿ. ಅದಕ್ಕೆ ನನ್ನ ಅಪ್ಪನ ಹತ್ರ ಮಾತಾಡ್ತೀನಿ. ಅವ್ರು ಸರಿ ಹೋಗ್ತಾರೆ. ಪ್ಲೀಸ್ ಒಂದ್ ಅವಕಾಶ ಮಾಡ್ಕೊಡಿ. ಚಂದನ ಅರ್ಥ ಮಾಡ್ಕೋ ಪ್ಲೀಸ್. ಅದಕ್ಕೆ ಒಂದ್ ಕೆಲ್ಸ ಮಾಡು ಚಂದು, ಒಂದೆರಡು ದಿನ ನಮ್ಮನೆಯಲ್ಲಿ ಹೋಗಿ ಇರು. ನನ್ನ ಅಪ್ಪ ಅಮ್ಮಂಗೆ ಕಾಲ್ ಮಾಡಿ ಮಾತಾಡ್ತೀನಿ. ಇಲ್ಲೆಲ್ಲ ಸರಿ ಹೋದ್ಮೇಲೆ ನಾನು ನಿಂಗೆ ಕಾಲ್ ಮಾಡಿ ಬರೋಕ್ ಹೇಳ್ತೀನಿ. ಇಲ್ಲ ಅದಕ್ಕೆ ನಾನು ಈಗಲೇ ಅಪ್ಪ ನೋಡ್ಬೇಕು. ಅರ್ಥ ಮಾಡ್ಕೋ ಚಂದನ, ಈಗ ಆಗಲ್ಲ. ನಿಮ್ಮಣ್ಣ ಮತ್ತೆ ಬಂದ್ರೆ ಇನ್ನೂ ದೊಡ್ಡ ಸಮಸ್ಯೆ ಆಗುತ್ತೆ. ನಾನು ಹೇಳೋದನ್ನ ಕೇಳು. ನಮ್ಮ ಮನೆಗೆ ಹೋಗಿರು, ನಾನು ನಿಂಗೆ ಕಾಲ್ ಮಾಡ್ತೀನಿ. ಸರಿ ಚಂದನ, ನಾನು ಒಳಗೆ ಹೋಗ್ತೀನಿ. ನಿಮ್ಮಣ್ಣ ಮತ್ತೆ ಬಂದ್ಬಿಡ್ತಾರೆ. ನಿನ್ನ ಮನೆಗೆ ಹೋಗಿರು, ನಾನು ನಿನ್ನ ಕಾಲ್ ಮಾಡ್ತೀನಿ.
ಮೇಡಮ್ ಪ್ಲೀಸ್ ಅಳ್ಬೇಡಿ. ನಾನು ತಪ್ಪು ಮಾಡ್ಬಿಟ್ಟೆ. ಎಲ್ಲ ಇದರಿಂದನೇ ಆಗಿರೋದು. ಇದರಿಂದನೇ ಅಪ್ಪಂಗೆ ಹಿಂಗಾಗಿರೋದು. ಇನ್ನನ್ ಕತ್ತಲಿರ್ಬಾರ್ದು. ಮಾಡಿ 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 ಏನ್ ಮಾಡ್ತಿದ್ದೀರಾ ಮೇಡಮ್? ರೋಡಲ್ಲಿ ಈ ತರ ತಾಳಿ ಕಿತ್ತಾಕಿದ್ರೆ ನೋಡ್ದವ್ರು ಏನ್ ಅನ್ಕೊಳಲ್ಲ. ನಿಮ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ ಮೇಡಮ್. ಈಗಲೇ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಿದ್ದಾರೆ. ಈ ತರ ಎಲ್ಲ ಆದ್ರೆ ಆಮೇಲೆ ಗೇಟ್ ಹತ್ರನೂ ಬಿಡಲ್ಲ. ಏಯ್ ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ಅದು ಇವನ್ ಜೊತೆ. ಹೈ ಗೆಟ್ ಔಟ್, ಹೋಗೋ ಔಟ್. ಅವ್ರ ಮನೆಗೆ ಬಂದಿದ್ದಾರೆ, ಅವ್ರ ಜೊತೆ ನಾನ್ ಬಂದಿದ್ದೀನಿ. ಅವ್ರು ಬರ್ತಾರೆ ಹೋಗ್ತಾರೆ, ಅದನ್ನೆಲ್ಲ ಕೇಳಕ್ ನೀನ್ ಯಾರ? ಅವ್ರ ಮನೆಯವ್ರು ಕೇಳಿದ್ರೆ ಸರಿ, ಸೈಕ ತರ. ನೋಡು ಹೇಗ್ ಬಿಹೇವ್ ಮಾಡ್ತಿದ್ದಾನೆ. ಇಂಥ ರೌಡಿನ ಮದುವೆ ಆಗಿರೋದು ನೀನು. ಇಂಥ ಜೊತೆ ಚೆನ್ನಾಗಿರ್ತೀಯ ನೀನು. ಮೊದಲು ಅವ್ನು ಕಟ್ಟಿರೋ ತಾಳಿನ ಕಿತ್ತು ಬಿಸಾಕು. ನಮ್ ಜೊತೆ ಬಾ, ನಿನ್ನ ಹೇಗ್ ನೋಡ್ಕೊತೀನಿ ಅಂತ ತೋರಿಸ್ತೀನಿ. ನೀನು ಅಪ್ಪ ನೋಡಕ್ ಮನೆಗೆ ತಾನೇ ಬಂದಿದ್ದು. ಮನೆಯವ್ರ ಒಳಗ್ ಬಿಟ್ಟಿಲ್ಲ? ಗೊತ್ತು, ನಂಗೆ ಗೊತ್ತು, ಬಿಡಲ್ಲ. ಮೊದಲು ಆ ತಾಳಿನ ತೆಗೆದು ಬಿಸಾಕು, ನಾನ್ ಕರ್ಕೊಂಡು ಹೋಗ್ತೀನಿ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಾ ಬಾ ಬಾ, ಕ್ವಿಕ್ ಕ್ವಿಕ್ ಕ್ವಿಕ್. ಏಯ್ ಮಗನೇ, ಪ್ರಾಬ್ಲಮ್ ಇಲ್ಲ. ಹರಿ ಬಿಡಿ ಮೇಡಮ್ ಹರಿ ಬಿಡಿ ಅಂದೆ. ಬಿಡಿ ಮೇಡಮ್, ನಿಮ್ಗೆ ಗೊತ್ತಾಗಲ್ಲ ಮೇಡಮ್. ಚಾನ್ಸ್ ನಾನಿದ್ದೀನಿ ನಿನಗೆ. ನಿನ್ನ ನಾನ್ ಮದ್ವೆ ಆಗ್ತೀನಿ. ತಾಳಿ ತೆಗೆದು ಅವ್ನು ಮುಗಿದ ಮೇಲೆ ಬಿಸಾಕು. ಬಾ ಅಪ್ಪ ನೋಡಕ್ ಹೋಗೋಣ. ಏಯ್, ನಮ್ಮಪ್ಪನ ನೋಡಕ್ಕೆ ನೀನನ್ನ ಕರ್ಕೊಂಡು ಹೋಗ್ತೀನೋ? ಇಷ್ಟೆಲ್ಲ ಆಗ ಕಾರಣ ನೀನೆ. ನೀನು ಮನೆ ಒಳಗೆ ಕಾಲಿಡೋವರೆಗೂ ಎಲ್ಲ ಚೆನ್ನಾಗೇ ಇತ್ತು. ನೀನ್ ಬಂದು ಎಲ್ಲರೂ ನೆಮ್ಮದಿ ಹಾಳು ಮಾಡ್ಬಿಟ್ಟೆ. ಹೇ ಪಾಪಿ, ನೀನ್ ಉದ್ಧಾರ ಆಗಲ್ಲ ಕಣೋ, ನೀನ್ ಉದ್ಧಾರ ಆಗಲ್ಲ. ನಿನ್ನಿಂದ ಇವತ್ತು ನಾನು ಈ ಪರಿಸ್ಥಿತಿಲಿದ್ದೀನಿ. ನೀನ್ ಉದ್ಧಾರ ಆಗಲ್ಲ. ನನ್ನಿಂದನಾ? ಇಡಿಯಟ್, ಯು ಡಿಸರ್ವ್ ದಿಸ್. ನೋಡು, ಎಲ್ಲಿ ನಿಂತಿದ್ಯಾ? ರೋಡಲ್ಲಿ ನಿಂತಿದ್ಯಾ? ರೋಡಲ್ಲೇ ನಿಂತಿರ್ತೀಯ. ನನಗೆ ಹೊಡೆದಿಯಲ್ಲ? ಮೇಡಮ್, ಇವತ್ತು ನಿಮ್ ಮನೇಲಿ ನೆಮ್ಮದಿ ಹಾಳಾಗ ಕಾರಣನೇ ಇವನು. ನಿಮ್ಮ ಅಪ್ಪನಿಗೆ ಈ ರೀತಿ ಆಗದ ಕಾರಣನೂ ಇವನೇನೆ. ಬಿಡ್ಬೇಕಾ? ಬನ್ನಿ, ನಾಲ್ಕು ಬಾಸ್ ಬನ್ನಿ. ಅಲ್ವಾ, ಸುಮ್ಮನೆ ಬಿಡಬಾರ್ದು. ಬಾಸಿದ್ರೆ ಸಾಕಾಗಲ್ಲ ನಿಮ್ಗೆ. ಬಿಟ್ಬಿಡಿ, ಹೇಗೋ ಬದುಕೊಂಡು. ಹರಿ, ನೀ ಸುಮ್ಮನೆ. ನಾನು ಇವತ್ತು ಚಚ್ಚಕ್ ಸಾಯಿಸೋದೆ. ಇವನ್ನ ನಾನು ಇವತ್ತು ಸುಮ್ಮನೆ ಬಿಡಲ್ಲ. ಬಿಡಿ, ನೀವು ನನ್ನ ಕೈ ಬಿಡಿ. ಬನ್ನಿ ಮೇಡಮ್, ನೋಡ್ಕೊಳ್ಳೋಣ. ಬನ್ನಿ ಮೇಡಮ್, ಹತ್ತು ಮೇಡಮ್, ಪ್ಲೀಸ್ ಮೇಡಮ್. ಬನ್ನಿ ಮೇಡಮ್, ಪ್ಲೀಸ್ ಮೇಡಮ್.
ಚಾನ್ಸ್ ಅವನ ಜೊತೆ ಹೋಗ್ಬೇಡ ಬಾ ಇನ್ನೊಂದಿನ ನೋಡ್ಕೊಳ್ಳೋಣ ಬನ್ನಿ ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ ಮೇಡಮ್ ಅಯ್ಯೋ ಮೇಡಮ್ ಪ್ಲೀಸ್ ಇನ್ನೊಂದಿನ ಕಾಣಿಸಿದ್ರಾಯ್ತು ಬನ್ನಿ ಮೇಡಮ್ ಪ್ಲೀಸ್ ಇವಾಗ ಹೊರಡೋಣ ಬನ್ನಿ ಮೇಡಮ್ ಐ ಹೋಗ ಅವಳಿಗೆ ಚಂದನ ಡೋಂಟ್ ಗೋ ಚಂದನ ಚಾನ್ಸ್ ಚಾನ್ಸ್ ಹೋಗ್ಬೇಡ ಪ್ಲೀಸ್ ಹೋಗ್ಬೇಡ ಅಂಕಲ್ ಅಂಕಲ್ ಬಾ ಚಂದನ, ದಿವ್ಯಾ ಫೋನ್ ಮಾಡಿ ಹೇಳಿದ್ಲು. ಹಾ ಇವ್ರ ಮನೆ ಹತ್ರ ಹೋಗಿದ್ವಿ ಅಲ್ಲಿ ಇವ್ರ ಅಣ್ಣ ಚಂದು ನೀನ್ ಮಾತ್ರ ಒಳಗ್ ಬರ್ಬೇಕು. ನೀವು ಹೊರಗಡೆ ಇರಿ, ನಾನು ಮಾತಾಡ್ಕೊಂಡು ಬರ್ತೀನಿ. ಅಂಕಲ್, ಆಂಟಿ, ಅವರು ನಂಗೋಸ್ಕರ ಹೆಲ್ಪ್ ಮಾಡೋದಕ್ಕೆ ಬಂದಿರೋದು. ಅವ್ರು ಇಲ್ಲೇ ಅದೆಲ್ಲ ಆಗಲ್ಲ. ನಿಮ್ಮನೇಲೆ ಒಳಗ್ ಬಿಟ್ಕೊಂಡಿಲ್ಲ. ಅಳಿಯಂದ್ರಿಗೆ ಬೀಗ್ರಿಗೆ ಏನಾದ್ರೂ ವಿಷಯ ಗೊತ್ತಾದ್ರೆ ನಮ್ಮೇಲೆ ಬೇಜಾರ್ ಮಾಡ್ಕೋತಾರೆ. ನನ್ನ ಮಗಳಿಗೆ ತೊಂದರೆ ಆಗುತ್ತೆ. ಆಂಟಿ, ಅವ್ರು ಅಟ್ಲೀಸ್ಟ್ ಕಾರ್ ಒಳಗೆ ಹಾಕಿ ಕಾರ್ನಲ್ಲಾದರೂ ಇರ್ಬೋದಾ? ಚಂದು, ನಿನಗೆ ಅವನು ಹೆಲ್ಪ್ ಮಾಡಕ್ಕೆ ಬಂದಿರ್ಬೋದು, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನೋಡಿ, ಅದಕ್ಕೆ ಹೇಳಿದ್ದಕ್ಕೆ ನಾನು ಇಲ್ಲಿಗೆ ಬಂದೆ. ನಿಮ್ಗೆ ಇಷ್ಟೊಂದು ಕಷ್ಟ ಆಗೋದಿದ್ರೆ ನಾನು ಬೇರೆ ಎಲ್ಲಾದರೂ ಇರ್ತೀನಿ ಬಿಡಿ. ಇನ್ನೂ ಎಷ್ಟು ಅಹಂಕಾರ ಇದೆ ನೋಡು, ಹೇಗೆ ಮಾತಾಡ್ತೀಯ ನೀನು? ಏಯ್ ಸಾಕು ಸುಮ್ಮನಿರೆ. ಚಂದನ, ನೀನ್ ಮಾಡಿದ ತಪ್ಪು. ನಿನ್ನಿಂದ ಬೀಗ್ರು ಅಳಿಯಂದ್ರು ತಲೆ ಎತ್ಕೊಂಡು ಓಡಾಡಕ್ಕಾಗ್ತಾ ಇಲ್ಲ. ಎಷ್ಟು ಒಳ್ಳೆ ಮನೆನ ಒಂದೇ ಒಂದು ದಿನದಲ್ಲಿ ಎಂಥ ಪರಿಸ್ಥಿತಿಗೆ ತಂದ್ಬಿಟ್ಟಮ್ಮ. ಹೇಗಿದ್ದು ಬೀಗ್ರು ನೀನ್ ಮಾಡಿರೋ ಕೆಲಸದಿಂದ ಈಗ ಹೇಗಾಗಿದ್ದಾರೆ ಅಂತ ನೋಡಿದ್ಯಾ? ಸರಿ ಸರಿ, ನೀನಿಲ್ಲಿ ಇರ್ಬೋದು, ಆದರೆ ಬೀಗ್ರಿಗೆ ಈ ವಿಷಯ ಗೊತ್ತಾಗಬಾರ್ದು ಅಷ್ಟೇ. ದಿವ್ಯಾ ಫೋನ್ ಮಾಡಿ ಹೇಳೋದಕ್ಕೆ ನೀನು ಇಲ್ಲಿರೋದಕ್ಕೆ ಒಪ್ಕೊಂಡಿದ್ದು ಅಷ್ಟೇ. ನೀನಷ್ಟೇ ಬಾ, ಆ ಹುಡುಗನ್ನ ನಾನು ಒಳಗಡೆ ಬಿಟ್ಕೊಳಲ್ಲ. ನೀನ್ ಇಲ್ಲಿರೋದೇನಾದ್ರೂ ಬೀಗ್ರಿಗೆ ಗೊತ್ತಾದ್ರೆ ನಾಳೆಯಿಂದ ನಮ್ಮ ಜೊತೆನೂ ಮಾತಾಡಲ್ಲ. ಇಲ್ಲ ಇಲ್ಲ, ಅವ್ರೇನು ಬರಲ್ಲ. ನಾನು ನಿಮ್ಗೆ ಹೇಳಿದ್ನಲ್ಲ, ಅವ್ರು ನಂಗೆ ಹೆಲ್ಪ್ ಮಾಡಕ್ಕೆ ಬಂದಿರೋದಷ್ಟೇ. ನೋಡು, ಅವ್ರು ಏನೇ ಹೆಲ್ಪ್ ಮಾಡಿದ್ರು ಗೇಟಿಂದ ಹೊರಗಡೆನೇ ಇರಲಿ, ಒಳಗಡೆಗೆ ಬರೋದು ಬೇಡ. ಸರಿ, ನಾನು ಅವನ್ನ ಕಳಿಸ್ಬಿಟ್ಟು ಬರ್ತೀನಿ. ಸರಿ. ಏನಾಯ್ತೀಗ? ಎಲ್ರಿಗೂ ಹೇಗೆ ಅರ್ಥ ಮಾಡಿಸೋದು ಅಂತಾನೆ ಗೊತ್ತಾಗ್ತಿಲ್ಲ. ಮದುವೆ ಬಗ್ಗೆ ಎಲ್ಲರೂ ತುಂಬ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅವ್ರಿಗೆ ಸತ್ಯ ಹೇಳೋವರೆಗೂ ನನ್ನ ಮನ್ಸಿಗೆ ನೆಮ್ಮದಿ ಇರಲ್ಲ. ಅಲ್ಲ, ಏನಾದರೂ ತಪ್ಪಾಗಿ ಮಾತಾಡಿದ್ರಾ? ಯಾರು ಏನೇ ಮಾತಾಡಿದ್ರೂ ಪರವಾಗಿಲ್ಲ, ಆದರೆ ಅಪ್ಪಂಗೆ ಮಾತ್ರ ನಿಜ ಗೊತ್ತಾದರೆ ಸಾಕು. ಏನೇ ಆಗಲಿ, ನಾನು ಅಪ್ಪನ ನೋಡ್ಕೊಂಡೇ ಹೋಗ್ತೀನಿ. ನಿಜ ಏನು ಅಂತ ನಾನು ಅವ್ರಿಗೆ ಹೇಳಿದ್ರೆ ಅವ್ರು ಖಂಡಿತ ಅರ್ಥ ಮಾಡ್ಕೋತಾರೆ. ಅಲ್ಲಿವರೆಗೂ ಅದು ಎಷ್ಟೇ ಕಷ್ಟ ಬಂದರೂ ಸಹಿಸ್ಕೋತೀನಿ. ನನ್ನಿಂದ ನಿಮ್ಗೆ ಎಷ್ಟು ತೊಂದರೆ ಆಗ್ತಿದೆ, ನಾನು ಎಷ್ಟು ಸಾರಿ ಕೇಳಿದ್ರೂ ಸಾಕಾಗಲ್ಲ. ನೀವಿಲ್ಲಿಂದ ಹೊರಡಿ. ಅದು ಇಲ್ಲ ಇಲ್ಲ, ನೀವಿಲ್ಲಿರೋದು ಸರಿ ಇರಲ್ಲ. ನನ್ನಿಂದ ನಿಮಗೆ ಅವಮಾನ ಆಗೋದು ಬೇಡ. ನೀವಿಲ್ಲಿಂದ ಹೋಗಿ. ನನಗೇನು ಅವಮಾನ ಇಲ್ಲ, ನಾನು ಮನೆ ಒಳಗಡೆ ಬರಲ್ಲ, ಇಲ್ಲೇ ಹೊರಗಡೆ ಇರ್ತೀನಿ. ನೀವು ಇಲ್ಲಿದ್ದು ಏನು ಮಾಡ್ತೀರಾ? ಇಲ್ಲ ಇಲ್ಲ, ನೀವು ಮನೆಗೆ ಹೋಗಿ. ಅಲ್ಲ ರೀ, ನಾನು ನಿಮ್ಮನ್ನ ಇರಿ.
ತಗೊಳ್ಳಿ. ಸಿಲ್ವರ್ ಅಲ್ಲ, ಪ್ಲಾಟಿನಮ್. ಒಳ್ಳೆ ಪ್ರೈಸೇ ಬರುತ್ತೆ. ಅದು ನನ್ನಿಂದ ನಿಮ್ಗೆ ತುಂಬಾ ಖರ್ಚಾಗಿದೆ. ಸದ್ಯಕ್ಕೆ ಇದಿಟ್ಕೊಳ್ಳಿ. ಎಲ್ಲ ಸರಿ ಆದ್ಮೇಲೆ ನಾನೇ ಬಂದು ನಿಮ್ಗೆ ಖರ್ಚಾಗಿರೋಷ್ಟು ದುಡ್ಡೆಲ್ಲ ಕೊಟ್ಬಿಡ್ತೀನಿ, ಸರಿನಾ? ಏನ್ರಿ ನಿಮ್ಮನ್ ಬಿಟ್ಟೋಗಿ ಅಂತ ಹೇಳ್ತಿದ್ದೀರಾ? ಹಾ.